ನಮಸ್ಕಾರ. ನಮಸ್ಕಾರ ಒನ್ವೆ ಬಂದ್ಬಿಟ್ಟು ಸ್ವಲ್ಪ ಚಾನ್ಸ್ ಬರೀ. ನಾನಿದ್ದೀನಿ ಇವತ್ತು ನಮ್ಮೂರು ಬಸ್ ಸ್ಟಾಪಲ್ಲಿ. ಏನಿಲ್ಲ ಕಂಬ್ಳು. ಬಸ್ ಸ್ಟಾಪ್ ಹತ್ರ ಬಂದು ನೋಡ್ರೆ ಫುಲ್ ಜನ ಬಸ್ಗಾಗಿ ವೆಯ್ಟಿಂಗು. ಹಾಗೆ ಸ್ವಲ್ಪ ಮುಂದೆ ಬಂದೆ, ಫುಲ್ಲು ಟ್ರಾಫಿಕ್ ಜಾಮು. ಭಕ್ತ ಮುಂದೆ ಹೆಣ್ಮಗು ಬರ್ತಿದೆ, ನೋಡ್ಕೊಂಡು ಗಾಡಿ ಓಡಿಸು. ಆಯಿತು ಮಹಾಪ್ರಭು, ನೀವು ಹೇಳಿದಾಗೆಯೇ ಗಾಡಿಯನ್ನು ಓಡಿಸುವೆ. ಗಾಡಿಗಳಿಂದ ಅಲ್ಲ, ರೋಡ್ ಕ್ರಾಸ್ ಮಾಡೋದ್ರಿಂದ ಈ ಹಂಗೆ ಮುಂದೆ ಬಂದೆ. ಯಾರೋ ಇವನು? ಇವನೇ ಸುಂದ್ರ. ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅತ್ತೆ ಅತ್ತಲೇ. ಸ್ವಲ್ಪ ಮುಂದೆ ಬಂದ್ಬಿಟ್ಟು ನಮ್ಮ ಕೋಡಳ್ಳಿ ಗ್ರಾಮ ಸೌಧಕ್ಕೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಬಂದೆ. ಯೂಟ್ಯೂಬಲ್ಲಿ ಮ್ಯೂಸಿಕ್ ನೋಡು ಹೊತ್ತಿಗೆ ನೋಡ್ತಿದ್ದಂಗೆ ಹೆಂಗೋ ಜೀವನಲ್ಲಿ ಎತ್ತು ಸಾರಿ ಅಲ್ಲಾಲ ಹತ್ರ ಬಂದುಬಿಟ್ಟೆ ಗುರು. Bird is a name, then bullet through the chain. Torn off for the watch, Prezi playing Jay. ಕನಕಪುರ ಸಂಗಮ ರೂಟಲ್ಲಿ ಯಾರಾದರೂ ಡೈಲಿ ಬರ್ತಿರಲ್ಲ ಹೋಗ್ತಿರ್ತಿರಲ್ಲ, ಅವರು ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಮುಂಚೆ ಇಬ್ರು ಅಣ್ಣಂದಿರೋ ಜನುಮದ ಜೋಡಿ ಅಂದಂಗೆ ಅವರು ಹೋಗಲ್ಲ, ಇವನು ಹೋಗಕ್ಕೆ ಬಿಡ್ತಾ ಇಲ್ಲ. ಮುತ್ತಂತೆ ಜೋಡಿ ನಮ್ಮದು, ಈ ಪ್ರೀತಿ ಅಂತ ಸೋಲದು. ಇಬ್ರು ಮಾತಾಡ್ಕೊಂಡು ಹೋಗ್ತಾವ್ರೆ ಗುರು. ನಮ್ಗೆ ಯಾಕೆ ಅನ್ಬಿಟ್ಟು ಸೈಡ್ ಹೊಡ್ಬಿಟ್ಟು ಹಂಗೆ ಮುಂದೆ ಬಂದ್ರೆ ಏನೋ ಇವತ್ತು ಫುಲ್ಲು ಕನಕಪುರ ರೋಡ್ ಖಾಲಿ. ನಾನು ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿರು ಕ್ಯೂ ನಿಲ್ತಾರೆ. ಓಹೋ ಮನ್ಮತ ಇಟ್ಟಿನ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ. ಏನೇನ 5 ವರ್ಷದಿಂದ ನಾ ಬೆಳಿತೀನಿ, ನಾ ಮಾಡ್ತೀನಿ, ನಾನು ನೋಡ್ತೀನಿ ಅಂತ ಯೂಟ್ಯೂಬ್ ಮಾಡ್ತಾನೆ ಇದೆಯಾ. ಆದರೆ ನೀನು ಯೋಗ್ಯತೆಗೆ ಇವಾಗ 1K ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಮಾಡೋರೆ. ಇಲ್ಲೊಬ್ಬ ನಮ್ಮ ಅಣ್ಣನ ನೋಡೋ ಸುಮ್ಮನೆ ಒಂದು ಸಾಂಗ್ ಹಾಕ್ಬಿಟ್ಟು ನಿನ್ಗೋಸ್ಕರ ಫೀಲಿಂಗ್ ಆಗಿದ್ದೀನಿ, ಹಾಡು ಹೇಳ್ತಾ ಇದೀನಿ ನಿನ್ಗೋಸ್ಕರ. ಬೇಗ ಹೊರಗೆ ಬಾ ಪ್ಲೀಸ್, ಅರ್ಥ ಮಾಡ್ಕೊ. ನೋಡಿ ಇವಾಗ ನಿನ್ ಬಿಟ್ಟು ಇರಕ್ ಶಕ್ತಿ ನನ್ಗಿಲ್ಲ ಕಣೆ. ಐ ಲವ್ ಯು. ನಿನ್ಗೋಸ್ಕರ ಫೀಲಿಂಗ್ ಕೇಳ್ತಿದ್ದೀನಿ, ಹಾಡು ಹೇಳ್ತಾ ಇದೀನಿ ನೋಡು. ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರು ಯಾರು. ಏನೇ ರೀತಿ ನೋಟ, ಏನೇ ಪ್ರೀತಿ ಆಟ, ಎಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. 21.9K ಫಾಲೋವರ್ಸ್ ಮಾಡ್ಕೊಂಡವನೆ. ನೀನು ಇದೆಯಾ ಏನು ಕಲಿ. ಸೊ ಹಾಗೆ ಮಾದೇಶ್ವರ ಕಾಪಾಡಪ್ಪ ಅಂತ ನಂಬ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಂದೆ ಬಂದರೆ ನೋಡಿ, ಇಲ್ಲಿ ಬೆಟ್ಟೇಶ್ವರು ಹೆಲ್ಮೆಟ್ ಇಲ್ಲದೆ ಇರೋರಿಗೆ ಕೋಚ್ ಹಾಕೊಂಡು ಗೊತ್ತು. ಅದಕ್ಕೆ ಏನಕ್ಕೆ ಕೇಳಿ ನಾವು ಹೆಲ್ಮೆಟ್ ಹಾಕ್ಕೊಂಡು ಯಾವಾಗೂ ಬರೋದು ಕನಕಪುರ ಸೈಡು, ಇದಕ್ಕೋಸ್ಕರನೇ ಹೆಲ್ಮೆಟ್ ಹಾಕ್ಕೊಂಡು ಬರೋದು. ಇಲ್ಲಿ ನಮ್ಮ ಕಾಲೇಜ್ ಹತ್ರ, ನಮ್ಮ ಬಸ್ ಸ್ಟಾಪು, ಅದು ಬಿಟ್ಟರೆ ನೆಕ್ಸ್ಟ್ ಕೇಂದ್ರ ಸರ್ಕಲ್ಲು, ಅಲ್ಲೆಲ್ಲ ಇಲ್ಲಿಬ್ಬರು ಆದರೆ ಅಲ್ಲಿ 4 ಜನ ಹಾಕ್ಕೊಂಡು ಕೋಚ ಹಾಕೋತಾ ಇರ್ತಾರೆ ಗುರು. ಹೋದ್ರಿ ಹೋಗಿ ಫೈನ್. ಅಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲೆ ಏನೋ ಮಾಡ್ಕೊಳ್ಳಿ ಬಿಡಿ, ಅವ್ರ ಡ್ಯೂಟಿ ಅವ್ರು ಮಾಡ್ತವ್ರೆ. ಹಾಗೆ ಮುಂದೆ ಬಂದರೆ ನಮ್ಮ ಕನಕಪುರದ ಹಳೆ ಹೆಸರಿರುವಂತಹ ಕನಕನಹಳ್ಳಿ ಪವರ್ ಸ್ಟೇಷನ್ ಇದೆ ಕಣ್ರಪ್ಪ. ಒಳಗಡೆ ಚೆನ್ನಾಗಿದೆ, ಹೋಗಿದ್ದೀನಿ ಅವಾಗ ಎಲ್ಲ ಒಳಗಡೆ ಹೋಗಿ ರೌಂಡ್ ಹೊಡೆದಿದ್ದೀನಿ. 1-2-3 ಮಿಷಿನ್ ಬಿಟ್ರೆ ಇನ್ನೇನಿಲ್ಲ. ಕನಕನಹಳ್ಳಿ ಪವರ್ ಸ್ಟೇಷನ್ನ ನೋಡಿಕೊಂಡು ಮುಂದೆ ಬಂದರೆ ಕುರುಪೇಟೆ ಗುರು ಇದೆ, ನೋಡ್ಕೊಬಿಟ್ರಪ್ಪ ಕುರುಪೇಟೆ. ಈ ಕುರುಪೇಟೆ ರೋಡ್ ಒಂಚೂರು ಅಗಲ ಮಾಡಿಬಿಡಿ, ವೆಹಿಕಲ್ ಆರಾಮಾಗಿ ಓಡಾಡ್ಕೋಬೋದು. ಈ ಕುರುಪೇಟೆಯಿಂದ ಹಿಡಿದು ಕನಕಪುರ ಕೇಂದ್ರ ಸರ್ಕಲ್ದವರೆಗೂ. ಈ ಕಡೆ ದೇವಸ್ಥಾನ ಇದೆ, ಅದರಿಂದ ಪ್ರಾಬ್ಲಮ್, ಹೊಡೆಯೋಕ್ಕೂ ಬಿಡಲ್ಲ. ನಮ್ಮ ಕೆಂಕೇರಮ್ಮ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನಕ್ಕೊಂದು ನಮಸ್ಕಾರ ಹಾಕ್ಕೊಂಡು ದೇವ್ರಿಗೂ ಕೈ ಮುಕ್ಕೊಂಡು ಮುಂದೆ ಬಂದ್ರೇ ಸಿಗೋದು ನಮ್ಮ ಕನಕಪುರ ರೇಷ್ಮೆ ಗೂಡು ಮಾರುಕಟ್ಟೆ.
ಎಷ್ಟು 26 ಇಯರ್, 26 ವರ್ಷನ ಅಲ್ಲ ಅಷ್ಟಾಗಿಲ್ಲ, ಮಿನಿಮಮ್ 18-19 ವರ್ಷ ಆಗಿದೆ ನಾನು ಇದ್ರ ಒಳಗಡೆ ಹೋಗಿ. ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ರೇಷ್ಮೆ ಬೆಳೆಯಲ್ಲ, ಅದಕ್ಕೆ ಹೋಗಿಲ್ಲ. ಬೆಳೆದಿದ್ರೆ ಹೋಗ್ತಿದ್ದವಪ್ಪ. ಅವಾಗ ಬೆಳೀತಾಯಿದ್ರು, ಅವಾಗ ಚಿಕ್ಕ ವಯಸ್ಸಲ್ಲಿ ಹೋಗಿರೋದು ಅದಂತೂ ನೆನಪು ಅಷ್ಟೆ. ಅವಾಗ ಗೂಡು 90 ರುಪೀಸ್, ಅಂದರೆ 90 ರೂಪಾಯಿ kg. ಅದೇ ಎಷ್ಟು ಅಮ್ಮಮ್ಮ 110 ಆಗೋದ್ರೆ 1010 ರೂಪಾಯಿ ಆದಂಗೆ ಆಗ ನಾವು ಬೆಳೀತಿದ್ದಾಗ. ಆವಾಗ ಹಂಗೆ ರೈಟ್ ಕೂಡ ಎಲ್ಲ ಕಮ್ಮಿ ಇದ್ದು, 100 ಮಟ್ಟೆ 1500 ಎಷ್ಟೋ ಇತ್ತು. ಬಟ್ ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ. ಯಾರಾದರೂ ರೇಷ್ಮೆ ಬೆಳೆಯೋರು ವೀಡಿಯೋ ನೋಡ್ತಿದ್ರೆ ಕಾಮೆಂಟ್ ಮಾಡಿ, ಈಗ 100 ಮಟ್ಟೆಗೆ ಎಷ್ಟಿದೆ ಅಂತ. ಅಚ್ಚಿಚ್ಚಿ, ಇದೊಂದು ಕರ್ಮ ಗುರು. ಇಲ್ಲಿ ಹೋಗಲ್ಲ, ಹೋಗೋಕ್ಕೂ ಬಿಡಲ್ಲ. ಸದ್ಯಕ್ಕೆ ಈಗ ಇಷ್ಟಾದರೂ ಏನೋ ಜಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತೈತಪ್ಪ. ಅದೇ ವೆಹಿಕಲ್ಸ್ಗಳು ಇಲ್ಲದೆ ಇರೋದಕ್ಕೆ. ಸ್ಕೂಟಿ ಎಣ್ಣ ಲೂಲು ಬಿಗ್ ಬಜಾರ್ 10 to 1000. ನಮ್ಮ ಕನಕಪುರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ. ಏನಿದೆ ಎಲ್ಲರೂ ನೋಡಿರೋದೆ, ಹೊಸ್ದಾಗಿ ಏನೂ ಇಲ್ಲ ಈಗ ಸದ್ಯಕ್ಕೆ ತೋರ್ಸಕ್ಕೆ ನಿಮಗೆ. ನನ್ನ ಗಾಡಿ ಬಸ್ಟ್ ಆಗೋಯ್ತು ಗುರು, ಹಿಂದೆ ಸೈಲೆನ್ಸರಲ್ಲಿ. ನನ್ನ ಗಾಡೀಲೂ ಈ ಥರ ಬಗ್ಗನ್ನುತ್ತಾ ನೋಡಿ. ಈ ಮರದಂಡೆ ಕೊಚ್ಚಾಕೋತಾ ಇರ್ತಾರೆ. ಇವತ್ತು ಇಲ್ಲಿಲ್ಲ, ಅಲ್ಲಿದ್ದಾರೆ. ಕನಕಪುರ ತಾಲೂಕು ಆಡಳಿತ ಸೌಧ ಕನಕಪುರ. ನಮ್ಮ ರೂರಲ್ ಕಾಲೇಜು ಒಳ್ಳೆ ಬಿಸ್ನೆಸ್ ಮೈಂಡ್ ಗುರು. ಮೊದಲು ಬರೀ ಕಾಲೇಜ್ ಇತ್ತು, ಈಗ ಮುಂದೆ ಸ್ವಲ್ಪ ತಂದರು, ಬಿಲ್ಡಿಂಗ್ ಕಟ್ಟಿದ್ರು, ಅಂಗಡಿಗಳು ಇಕ್ಕಿದ್ರು, ಒಳ್ಳೆ ಬಿಸ್ನೆಸ್ ಬಾಡಿಗೆ ಬರೋಣ ಅನ್ಕೊಂಡ್ರು. ಕನಕಪುರಲ್ಲೂ ರೌಂಡ್ ನೋಡ್ಬಿಟ್ಟು ವಾಣಿಟ್ ಹಾಕಿಸೋದು ಬಂದೆ. ಲೆನಿನ್, ಹೌದು ಲೆನಿನ್ ಫಿಲಮ್ ಅಂತೆ, ನಮಗೆ ಇಷ್ಟ ಆಗಿಲ್ಲ. ಏಯ್ ಬಾ ಬಾಯಲ್ಲಿ ಕಬಾಬ್ ಬೇಕೆ, ಬಿರಿಯಾನಿ ಬೇಕೆ, ಫ್ರೈ ಬೇಕೆ, ಮಟನ್ ಬೇಕೆ, ತಲಕಲ್ ಬೇಕೆ, ಸೂಪ್ ಬೇಕೆ, ಮಟನ್ ಕೈಮಾ ಬೇಕೆ, ಮಟನ್ ಊಟ ಬೇಕೆ? ಬಾ ಇಲ್ಲೇ ಬಾ, ತಿನ್ಬಾ, ತಿಂದು ಮಜಾ ಮಾಡ್ಬಾ. ಲೆಫ್ಟಲ್ಲಿ ನೋಡಿದ್ರೆ ಬೋರ್ಡು ಮಟನ್ ಬೇಕೆ, ಚಿಕನ್ ಬೇಕೆ, ಕಬಾಬ್ ಬೇಕೆ ಅಂತ ಕರಿತಾ ಐತೆ ಗುರು. ಹೋಗಿ ತಿನ್ನೋಣ ಅಂತ ನೋಡಿದ್ರೆ ಇವತ್ತು ಗುರುವಾರ, ತಿನ್ನೋಕೆ ಇಷ್ಟ ಇಲ್ಲದೆ ವಾಪಸ್ ಮನೆ ಕಡೆ ಬಂದೆ. ಇದೇ ವಾಣಿಟ್ ಹಾಕಿ ಸಿಂದೆ. ಏನು ಮಾಡೋದು? ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ, ಬೈ.